ಏ ಏನಾರು ಆಗಿ ಹೋಗ್ರೆ ರಿಯಲಿ ಜಾ ಅಜ್ಜಿ ಆಗ್ತಾ ಇದೆಯಾ? ಹೌದಾ? ಗೊತ್ತಾಯ್ತಾ? ಸರಿ ಆಯ್ತು. ನಿಜನ ಸುಳ್ಳ? ಅಲ್ಲಿ ದೊಡ್ಡಮ್ಮ ಆಗ್ತಾ ಇದೆಯಾ? ಅಮ್ಮ ಆಗ್ತಾ ಇದ್ದೀನಿ, ನೀನ್ ಅಮ್ಮ ಆಗ್ತಾ ಇದೀಯಾ? ಅಜ್ಜಿ ಆಗ್ತಾ ಇದೆಯಾ ನೀನು? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಸೊ ಎಲ್ಲರಿಗೂ ಗೊತ್ತಾಗಿರುತ್ತೆ ಆಲ್ಮೋಸ್ಟ್. ಇವಾಗ ಮದನ್ ಅಣ್ಣಂಗೆ ಗೊತ್ತು ಮಾಡಿಸಲು ಹೋಗುತ್ತಿದ್ದೇವೆ. ಸರ್ಪ್ರೈಸ್, ಈ ಥರ ಸರ್ಪ್ರೈಸ್ ಅವರ ಲೈಫಲ್ಲೇ ನೋಡಿರಲ್ಲ ಅಂತ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಇವತ್ತು ಅವರ ತಂಗಿ. ನಮಗೆಲ್ಲ ಕೊಟ್ಟಾಗೈತೆ. ಸೊ ಮದನ್ ಅಣ್ಣನ್ನೇ ಕರ್ಸ್ಕೋಬಹುದಿತ್ತು, ಬಟ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಒಂದು ಕಾರಣ. ಅಂದ್ರೆ ಗೊತ್ತಾಗುತ್ತೆ, ನಮ್ಮ ಅಮ್ಮಂಗೂ ಹೇಳ್ಬೇಕಲ್ಲ ಒಟ್ಟಿಗೆ. ನಮ್ಮ ಅಮ್ಮನ್ನೂ ಕರ್ಕೊಂಡ್ ಬಾ ಅಂದ್ರೆ ಅವನಿಗೆ ಡೌಟ್ ಬಂದ್ಬಿಡುತ್ತೆ. ಹಂಗಾಗಿ ಸೇಫ್ ಆಗಿ ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹಂಗೆ ಆನ್ ದ ವೇ ನಮ್ಮ ದೊಡ್ಡಮ್ಮಗೂ ಹೇಳ್ದಂಗಾಗುತ್ತೆ, ಹಂಗೆ ಪೂಜಂಗೂ ಹೇಳ್ದಂಗಾಗುತ್ತೆ. ಎಲ್ಲ ಹೈವೇಲೇ ಇರೋದಲ್ಲ, ಎಲ್ರಿಗೂ ಒಟ್ಟಿಗೆ ಇವತ್ತು ಹೇಳ್ಬಿಟ್ಟು ಬಂದ್ಬಿಡೋಣ ಅಂತ ಹೊರಟಿದ್ದೀವಿ. ಫಸ್ಟ್ ಎಲ್ಲ ಟ್ರಾವೆಲ್ ಎಲ್ಲ ಮಾಡ್ಬೋದಾ ಅದು ಇದು ಅಂತೆಲ್ಲ ಭಯ ಸ್ವಲ್ಪ. ಡಾಕ್ಟ್ರನ್ನೆಲ್ಲ ಕೇಳ್ಕೊಂಡು ಹೋಗಿದ್ ಬನ್ನಿ, ಇವತ್ತೊಂದಿನ ಓಕೆ ಆಯ್ತು ಅಂತ ಅಂದ್ಮೇಲೆ ಹೋಗ್ತಾ ಇದೀವಿ. ಇವತ್ತು ಡೇಟ್ ಗೈಸ್ ಜನವರಿ 3. ಬಟ್ ಈ ವ್ಲಾಗ್ ನಾವು ಯಾವಾಗ ಅಪ್ಲೋಡ್ ಮಾಡ್ತೀವಿ ಏನು ಗೊತ್ತಿಲ್ಲ. ಎಲ್ಲ ಮಾಡ್ಕೋತಾ ಇದ್ದೀವಿ, ಒಂದು ಮೆಮೊರೀಸ್ ಇರಲಿ ಅಂತ. ಹೌದು, ಇವಾಗ ನೋಡಿ ನನಗೆ ಬೇಜಾರಾದಾಗ ನಮ್ಮ ಮದುವೆದೆಲ್ಲ ತೆಗೆದು ನೋಡ್ತಾ ಇರ್ತೀನಿ. ಅದೆಲ್ಲ ಒಂಥರ ಮೆಮೊರಿ. ಆ್ಯಂಡ್ ನೀವು ಸಾಕಷ್ಟು ಚೆನ್ನಾಗಿ ಗುಡ್ ನ್ಯೂಸ್ ಅಂತ ಆಕ್ಚುಲಿ ಈಗಲೇ ಹಾಕಕ್ಕೆ ಇಷ್ಟ ನಮಗೆ, ಬಟ್ ಆದರೂ ಬೇಡ, ಒಂದು ಸ್ವಲ್ಪ ಅದೇ ಮನೇಲೆಲ್ಲ ನಮ್ಮ ಅತ್ತೆ ಎಲ್ಲ ಆಲ್ರೆಡಿ ಹೇಳ್ಬಿಟ್ಟವ್ರೆ, ನಿಧಾನಕ್ಕಾಕಿ ಅಂತ. ಸೊ ನೋಡೋಣ ಹೆಂಗಿರುತ್ತೆ ನಮ್ಮ ಅಣ್ಣನ ರಿಯಾಕ್ಷನ್. ಆ್ಯಕ್ಚುಲಿ ಫಸ್ಟ್ ಅವನೇ ಜಾಸ್ತಿ ಇದ್ದಿದ್ದು, ಯಾವಾಗ ಮಾಡ್ಕೋತೀವ ಮಾಡ್ಕೊಂಬಿಡು. ಈಗ ಲಾಸ್ಟ್ ಟ್ರಿಪ್ಗೆ ಹೋದಾಗ್ಲೂ, ರೆಸಾರ್ಟ್ಗೆ ಹೋದಾಗ್ಲೂ ಮಾಡ್ಕೊ ಅಂತ ಹೇಳ್ತಾ ಇದ್ರು. ಅವನಿಗೆ ನ್ಯೂ ಇಯರಿಗೆ ವಿಶ್ ಮಾಡಿದಾಗ್ಲೂ ಅದನ್ನೇ ಹೇಳ್ತಾ ಇದ್ದ, ಯಾವಾಗ ನನ್ನ ಮಾಮ ಮಾಡ್ತೀಯ, ಈ ವರ್ಷ ಮಾಮ ಮಾಡಬೇಕು ನೀನು. ನಮ್ಮ ಅಣ್ಣ ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ. ಎಲ್ಲ ಮಕ್ಕಳು ನಮ್ಮ ಫ್ಯಾಮಿಲಿಲಿ ಎಷ್ಟು ಎತ್ತಾಡಿ ಬೆಳೆಸಿದ್ದ ಗೊತ್ತಾ. ಅವನಿಗೇನೋ ಒಂಥರ ಖುಷಿ ಇತ್ತು, ಇನ್ನು ನನ್ನ ಪಾಪನ ಹೆಂಗೆ ನೋಡ್ಕೊಳ್ಳಲ್ಲ ಅವನು. ಸೊ ಅದೇ ಹೆಂಗೆ ರಿಯಾಕ್ಷನ್ ಇರುತ್ತೆ ಒಂದು, ಹೆಂಗೆ ಏನು ಅಂತ ನೋಡಬೇಕು. ನಾನೆಲ್ಲ ಕ್ಯಾಪ್ಚರ್ ಮಾಡ್ತೀನಿ ಗೈಸ್. ಅಷ್ಟೇ, ಇವಾಗ ಹೊರಟಿದ್ದೇವೆ, ಹೋಗುವ ಬನ್ನಿ ಗೈಸ್. ಇವಾಗ ನಾನು ನನ್ನ ಫ್ರೆಂಡ್ ಐಶುಗೆ ಹೇಳ್ತಾ ಇದ್ದೀನಿ, ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಇತ್ತೆಲ್ಲ ಸಾಮಾನ್ಯವಾಗಿ ಬ್ಯುಸಿ ಇರ್ತಾಳೆ, ಎಲ್ಲರ ಆಫೀಸಲ್ಲೆಲ್ಲಾದರೂ ಇರ್ತಾಳೆ. ನಿಖಿಲ್ ಅವ್ರು ಯಾರಿಗೂ ಕಾಲ್ ಮಾಡಿ ನಾನು ತಂದೆ ಆಗ್ತಿದ್ದೀನಿ ಅಂತಿಲ್ವಲ್ಲ. ಅವ್ರ ಹುಡುಗರಿಗೆಲ್ಲ ಹೇಳಿದ್ರಲ್ಲ ಆಗಲೇ ಬೆಳಗ್ಗೆ. ಹೌದಾ? ಶಿವು ಅಣ್ಣಂಗೆ ಅವ್ರಿಗೆಲ್ಲ ಎತ್ತಲಿಲ್ಲ, ಎತ್ತದಾಗ ತೋರಿಸ್ತೀನಿ. ಕೊರಿಯರು ಅದನ್ನ ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡೆ. ಅದಕ್ಕೆ ತೋರ್ಸ್ಲಾ? ಏನೇ ಇಲ್ಲ, ಫ್ರ್ಯಾಂಕು. ನಿಜಾಗ್ಲೂ ಫ್ರಾಂಕು? ಪ್ರಾಮಿಸ್ ಫ್ರಾಂಕು? ಅಯ್ಯೋ ದೇವ್ರಾಡ, ನಾನು ಅನ್ಕೋತಾ ಇದ್ದೆ ಇವಳು ಯಾಕೆ ಮಾಡ್ಕೋತಾ ಇಲ್ಲ ಅಂತ. ಕಂಗ್ರ್ಯಾಚುಲೇಷನ್ಸ್ ಕೈ ನೋಡಲಿ. ಆಂಟಿಯಲ್ಲಿ ಮಮ್ಮಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಅದಕ್ಕೆ ಕಾಲ್ ಮಾಡ್ದೆ. ನಂಗೆ ಇವತ್ತು ಬೆಳಗ್ಗೆ ಜಾಸ್ತಿ ಕಾರಲ್ಲಿ ಓಡಾಡ್ತಿದ್ಯಲ್ಲ.
ಇವಾಗ ಇವತ್ತೊಂದಿನ ಅಷ್ಟೇ. ಎಲ್ಲಿದ್ಯಾ? ಮನೇಲಿ ಇದ್ದೀನಿ. ಏನ್ ಕೆಲ್ಸ ಇಲ್ವಾ? ಏನಿಲ್ಲ, ಬೆಂಗಳೂರು ಬರ್ತಿದ್ಯಾ? ಯಾರಿಗೂ ಹೇಳಿಲ್ಲ, ಇನ್ನು ಮದನ್ಗೂ ಯಾರಿಗೂ ಹೇಳಿಲ್ಲ. ಯಾರಿಗೂ ಹೇಳ್ಬೇಡ. ನಾನು ಅಲ್ಲಿ ಹೋದ್ಮೇಲೆ ನಿನ್ಗೆ ಲೊಕೇಶನ್ ಕಳಿಸ್ತೀನಿ, ಬಾ ಸರಿ ಆಯ್ತಾ? ಹತ್ರ ನಿಮ್ ಮನೆಗೆ ನಡುಕ್ತವ್ರೆ. ಸರಿನಾ? ನಾನು ತುಂಬಾ ಜರ್ನಿ ಮಾಡಕ್ ಆಗಲ್ಲ ಅಂತ ಅಷ್ಟೇ. ಸರಿ, ನೀನ್ ನನಗೆ ಕಳ್ಸ್ಕೊಡು, ಬರ್ತೀನಿ. ಬರ್ಬೇಕು. ಥ್ಯಾಂಕ್ ಯು. ಏನು ನಿನ್ ದೊಡ್ಡಮ್ಮನ ಚಿಕ್ಕಿನ ಏನಾಯ್ತ್ಯಾ? ಏನ್ ಗೊತ್ತಿಲ್ಲ, ಫುಲ್ ಖುಷಿ ಆಗ್ತದೆ. ಖುಷಿ ಆಗ್ತೈತೆ. ಸ್ಟಾರ್ಟ್ ಆದಾಗಿಂದ ವಿಷ್ಣುವರ್ಧನ್ ಸಾಂಗ್ ಬಿಟ್ಟು ಅಕ್ಕ ಇನ್ಯಾವ ಸಾಂಗು ಕೇಳ್ತಾ ಇಲ್ಲ. ಯಾಕಂದ್ರೆ ನಮ್ಮ ಅಣ್ಣ ನೆನ್ಪಾಗ್ತಾನ ಅಷ್ಟೊತ್ತಿಂದ. ಅವನಿಗೆ ಮೂವಿ ಸಾಂಗ್ಸು ತುಂಬಾ ಕೇಳುವ. ಅದ್ರಲ್ಲೂ ಬರ್ತಾನವ ಗುಬ್ಬ ಸಾಂಗ್ ಎಷ್ಟು ಕೇಳ್ತಾನೆ ಗೊತ್ತಾ? ಮತ್ತಿದು ಮತ್ತೆ ಸಿಂಹಾದ್ರಿಯ ಸಿಂಹ, ಈ 3 ಸಾಂಗ್ ಸಿಕ್ಕಾಪಡೆ ಕೇಳ್ತಿದ್ದ. ಅದೆಲ್ಲ ಒಂಥರ ರೀಕಾಲ್ ಆಯ್ತು, ಮೆಮೊರಿ. ಅದಕ್ಕೆ ಮೈಸೂರಿಂದನೂ ಬರೀ ವಿಷ್ಣುವರ್ಧನ್ ಸಾಂಗ್ ಬಿಟ್ಟು ಬೇರೆ ಬಂದಿಲ್ಲ. ನಮ್ಮ ಅಣ್ಣ ಫುಲ್ ಜೋಶಲ್ಲಿ ಆಡ್ತಾನೆ. ಅಣ್ಣಂಗೆ 9 ತಿಂಗಳು ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಇನ್ನು 9 ತಿಂಗಳು ಕಾಯ್ಬೇಕಾ ಅಂತ ಅಂದ. ದೇವ್ರೆ, ಚೆನ್ನಾಗಿದೆ ಫೀಲ್. ನೀವ್ ಹೇಳಿಲ್ಲ ನಿಶಾ ರವೀಂದ್ರ. ಅದೆಲ್ಲ ಹೇಳಕ್ ಆಗಲ್ಲ ಗೈಸ್, ನನ್ನ ಕಣ್ಣೀರಲ್ಲೇ ಎಲ್ಲ ಆನ್ಸರ್ ಇತ್ತು. ನನ್ನ ಬ್ಲಾಗಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ, ಲಾಸ್ಟಲ್ಲಿ ಕಾಯಿರಿ ಗೈಸ್, ಆಯ್ತಾ? ಇವ್ರ ಮುಂದೆ ನಾನೇನು ಹೇಳಲ್ಲ. ಮನೆಯ ಬಾಗಿಲು ತೆರೆದಿದೆ. Where is my brother? ವಾಟ್ ಬ್ರೋ? ಹಲೋ. ಈಗ ಸ್ನಾನ ಮಾಡ್ಕೊಂಡ್ ಬಂದು. ಹೌದಾ? ಹೌದು. ರೆಡಿಯಾಗಿ ಹಾಗಾದ್ರೆ. ಎಲ್ಲ ಕರ್ಕೊಯ್ತೀರಾ? ರೆಡಿ ಆದ್ರೆ ರೆಡಿಯಾಗ್ಲಿ ಇರು. ಔಸ್ಕೊಂಡು ಬೇರೆ ಬಂದಿದ್ಯಾ? ಬೇಗ ಬಾ. ನ್ಯೂ ಇಯರ್ ಗಿಫ್ಟ್ ಗೈಸ್. ನ್ಯೂ ಇಯರ್ಗೆ ಒಂದು ಗಿಫ್ಟ್. ಕುತ್ಕೊ ನೀಟಾಗಿ. ಎಲ್ಲರಿಗೂ ಒಂದೊಂದು ಕೊಟ್ಲು. ಹೌದಾ? ನನಗೆ ಕ್ಯೂರಿಯಸ್ ಏನಿರ್ಬೋದು ಅಂತ. ಏನ್ ಕೊಟ್ರು? ಹೇಳಲ್ಲ. ಏನಿರ್ಬೋದು? ಏನಾರ ಇರ್ಲಿ, ಬಟ್ ನಾವು ಗಿಫ್ಟ್ ಬಂತಲ್ಲ ಅದು. ನ್ಯೂ ಇಯರ್ ಗಿಫ್ಟಾ? ಕಾಲಿಗಿಲಿ ಬಾಕ್ಸ್ ಇಟ್ಟಿದ್ಯಾ? ಹೆಂಗವ ಓಪನ್ ಮಾಡಲಾ? ಹಿಂಗೆ ಹೇಳಿ ಅದನ್ನ. ನ್ಯೂ ಇಯರ್ಗೆಲ್ಲ ಗಿಫ್ಟ್ ಕೊಡ್ತಾರ ಬ್ರೋ? ಏನಾರು ಆಗಿ ಹೋಗ್ರೆ. ರಿಯಲಿ? ಆಯ್ತು, ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಅಯ್ಯೋ, ಇವತ್ತೇ ಗೊತ್ತಾಗಿದ್ದು. ಥ್ಯಾಂಕ್ ಯು. ಮಾಮ ಆಗೋದಲ್ಲ. ಥ್ಯಾಂಕ್ ಯು. ತುಂಬ ಆಸೆ ಇತ್ತು ಗೈಸ್ ನನಗಂತೂ. ನ್ಯೂ ಇಯರ್ ಫಸ್ಟ್ ಗಿಫ್ಟ್. ಥ್ಯಾಂಕ್ ಯು ಇಬ್ಬರಿಗೂ. ನೋಡು, ಬಂದ್ಮೇಲೆ ಹಾಕ್ಬಿಟ್ಟು ನೋಡ್ಬೇಕು. ಅಲ್ಲ ಏನೋ ಐತೆ ಅದ್ರೊಳಗೆ. ಏನೋ ಇದೆಯಾ? ಸಾಕ್ಸ್ ಒಳಗೆ ಏನೋ ಇದೆ. ಮಾಮ ಇದಂಗೆ ಗೈಸ್. ಇಲ್ಲಿ ಇದ್ರೊಳಗೆ. ಓ ನೈ, ಗೊತ್ತಾಗಲ್ಲ ಅನ್ಸುತ್ತೆ. ಗೊತ್ತಾಯ್ತು. ಅದೇನೋ ಗ್ರೀನ್ ಬಂದ್ರೆ 2 ಲೈನ್. 2 ಲೈನ್ ಬರಬೇಕು. 2 ಲೈನ್ ಬರಬೇಕಾ? ಫೈನಲಿ ಥ್ಯಾಂಕ್ ಯು. ಹೋಗಿದ್ವಿ ಹಾಸ್ಪಿಟಲ್ಗೂ. ಹೌದಾ? ಎಸ್. ಅಮ್ಮಲ್ಲ ಹೇಳ್ತಾರೆ ಇದು ನೆನ್ನೆನುವೆ. ಏಳೊಳಗೆ ಇತ್ತ. ಅಮ್ಮ ಬಾಯ್. ಬಾಯ್ಲಿ. ಫೈನಲಿ ಒಂದೇನೋ ಗಿಫ್ಟ್ ಅಮ್ಮ, ಸರ್ಪ್ರೈಸ್. ಏನು? ಹಿಂದೆ ಬಾ, ಹಿಂದೆ ಬರ ನೀನು. ಕುತ್ಕೋ ಕುತ್ಕೋ, ಆಯ್ತು ಪರವಾಗಿಲ್ಲ. ಬೂಡ ಇರ್ಲಿ, ಬೂಡ ಕುತ್ಕೊಳ್ಳಮ್ಮ. ಎಣ್ಣೆ ತಾನೇ ಕುತ್ಕೊಳ್ಳಮ್ಮ. ಅಮ್ಮ ನಿಂಗೊಂದೇನೋ ಗಿಫ್ಟ್. ಏನು? ತಗೋ. ಯಪ್ಪ, ಏನು? ಇಲ್ಲ ಇಲ್ಲ. ಬಟ್ಟೆ ಹಿಂಗ್ ಇಟ್ಕತೀಯ ಅವನ? ಬಟ್ಟೆ ನಿನ್ನಣೆ, ಅಪ್ಪಾಜಿ ಮನ್ನಣೆ ಏನಿಲ್ಲ. ತಗೋ ನೋಡು ನೋಡಿ ಏನಂತ ಅದು.
ಅವ್ಳು ಹಿಡ್ಕೋತಾಳ ಫಸ್ಟ್ ಆಫ್ ಆಲ್. ಏನಿಲ್ಲ ಹಿಂಗ್ ಬಿಡು. ಆಯ್ತ್ ಬಿಡು, ನಾನೇ ಬಿಡ್ತೀನಿ. ಓಪನ್ ಬಿಡು. ಏನು ಸಾಕ್ಸು ಮಕ್ಳದು. ಅಜ್ಜಿ ಆಗ್ತಾ ಇದ್ಯಾ? ಹೌದಾ? ಗೊತ್ತಾಯ್ತಾ? ಸರಿ ಆಯ್ತು. ನಿಜನಾ ಸುಳ್ಳ? ಅಲ್ಲಿ ಸುಮ್ನೆ ಅಂತೆ. ನಿಜ ನಂಬ್ತಲ್ವಾ? ನಂಬ್ತಾಯ್ತಲ್ವಾ? ಹ್ಞೂ ಕಣಮ್ಮ. ಇಲ್ಲೇ ಡೌನ್ ಮಾಡ್ತಾ ಇದೀವಿ, ಸುಮ್ಮನೆ ಕಣ ತಗೋ. ಇಲ್ಲ ಅದು ನಂಬ್ತಲ್ವಲ್ಲ ನಮ್ಮಮ್ಮ. ಮಕ್ಳುಗಳಿಗೆಲ್ಲ ಬಟ್ಟೆ ತಂದಿಲ್ವಾ ಅಲ್ಲಿಂದ? ಇದು ಗೊತ್ತಾಗಲ್ಲ ಅನ್ಸುತ್ತೆ ನಮ್ಮ ಅಮ್ಮಂಗೆ. ಗೊತ್ತಾಗುತ್ತಮ್ಮ ಇದು? ನಿಜ ಕಣಮ್ಮ. ಕಣ್ಣಲ್ಲಿ ಆನಂದ ಬಾಷ್ಪ. ಪ್ರಾಮಿಸ್. ಸುಳ್ಳ? ನಿಜ 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 ಆಂಟಿ. ಒಳ್ಳೇದು. ಅವ್ರು ನಂಬ್ತಾ ಇಲ್ಲ ಇನ್ನೂ. ಅದು ಏನೋ ಸುಮ್ಮನೆ ಸುಮ್ಮನೆ ಹಂಗೆ ಏನೋ ಇದು ಎಲ್ರಿಗೂ ಕೊಡಕ್ಕೆ ತೋರ್ಸ್ಬಿಟ್ಟು ಸರ್ಪ್ರೈಸ್ ಕೊಡಕ್ಕೆ ಹಂಗೆ. ಫೈನಲಿ ಆಗಿದೆ. ಥ್ಯಾಂಕ್ ಯು. ಹಿಂಸೆ ಪಟ್ಟಿ ನಾನು ಪೂಜಾ ನಮ್ಮಮ್ಮ ಎಲ್ಲರೂ ಹೇಳಿ ಪೂಜೆಗೆ ಹೇಳಿಲ್ಲ ಇನ್ನು ನಾನು. ಹೇಳಿಲ್ಲ. ಇವಾಗ ಹೋಗ್ಬೇಕಾರೆ ಹಂಗೆ ಹೇಳ್ಬೇಕು. ನೈಸ್. ಖುಷಿನಾ? ರೆಡಿನಾ ಈ ವರ್ಷ? ಆಲ್ವೇಸ್ ರೆಡಿ. ನೀವು ಆಗೋದುಂಟ ನಾವು ನೋಡ್ಕೊಳ್ಳೋದು. ಎಕ್ಸ್ಪೆಕ್ಟ್ ಮಾಡಿದ್ದ ಇವತ್ತೇ. ನನಗೆ ರಿಯಲಿ ಲಿಟ್ರಲಿ ನಂಗೆ ಏನು ಅಂತ ಗೊತ್ತಿಲ್ಲ. ಬೆಳಗ್ಗೆ ಫೋನ್ ಮಾಡಿದ್ಲು, ಏನು ಮಾಡ್ತಾ ಇದೆಯಾ ಮಾಮೂಲಿ ವಿಚಾರಿಸ್ಕೊತಾಳಲ್ಲ, ಫೋನ್ ಮಾಡಿ ಏನು ಮಾಡ್ತಿದ್ದೆ ಹಂಗೆ ಹಿಂಗೆ ಅಂತ ಫೋನ್ ಮಾಡಿದ್ಲು. ನಾನು ಮಾತಾಡ್ತಾ ಇದ್ದೆ. ಹೌದಾ ಬೆಂಗ್ಳೂರು ಬರಬೇಕು ಅಂದ್ಕೊಂಡಿದ್ದೀವಿ, ಬರ್ತೀವಿ ಅಂತ ಅಂದ್ಲು ಅಷ್ಟೇ. ನೀನು ಆಲ್ ಸಡನ್ ಬೆಂಗಳೂರು ಯಾವ ಪ್ರಮೋಷನ್ಸು ಇಲ್ಲ, ಏನೂ ಇಲ್ಲ, ಬರ್ತೀನಿ ಇಲ್ಲ. ನನಗೆ 0% ನಾಲೆಡ್ಜ್ ಇದ್ರ ಬಗ್ಗೆ. ಏನೋ ನಿಜನಾ ಸುಳ್ಳ? ನಿಜ. ಅಪ್ಪಾಜಿ ಮೇಲಾಣೆಗೂ ಅಜ್ಜಿ ಆಗ್ತಾ ಇದೀಯಾ ನೀನು? ನಿಜನಾ? ಅಲ್ಲಿ ನಂಬ್ತಾನೆ ಇಲ್ವಲ್ಲ? ಹೊಟ್ಟೆ ನೋಡ್ತಾರೆ. ಅದು ನೋಡೋದು ಕಂಡಿಡಿಯೋರು ಇಷ್ಟು ಬೇಗ ಹೊಟ್ಟೆ ಬರ್ತದೆ ನಮ್ಮ. ಇನ್ನು 3 ತಿಂಗಳ ಖುಷಿನಾ? ಹಾಲಿಲ್ವಾ? ಖುಷಿನಾ? ಇವತ್ತು ಮಾಡ್ಕೊಂಡು ನಗೇಶ ಇದ್ದಾನೆ. ಇದು ಎಲ್ಲ ರೆಡಿ ಮಾಡ್ಕೋ. ಎಳ್ಳೆಣ್ಣೆ ಮಾಡ್ತೇನೆ ಮಾಡಿ ಮಾಡಿದ್ರೆ ಆಯ್ತು. ಎಷ್ಟು ತಿಮ್ಮಮ್ಮ ಕರ್ಕ ಬಂದ್ರೆ ಮುಗೀತು ನಮ್ಮ ಅಜ್ಜಿ ಇದ್ರೆ. ಏನಾರು ಹೇಳಮ್ಮ, ಬ್ಲ್ಯಾಂಕ್ ಆಗೋದೇನಮ್ಮ ನೀನು. ನಮ್ಮಮ್ಮ ಈಗಲೂ ನಂಬ್ತಾ ಇಲ್ಲ. 3 ತಿಂಗಳು ಮುಗಿಸೋರು ಆಮೇಲೆ ದೊಡ್ಡದಾದ್ಮೇಲೆ ಮಾಡ್ಕೋಬೋದು ನಾವೇ. ಓ ಆಲೆ ಬಾಣ್ತನದ್ ಮಾತಾಡ್ತಾವ್ರೆ. ಇನ್ನೇನು? ಕೊಡು. ಅಷ್ಟೇ ಗಾಯ್ಸ್. ಮದನಣ್ಣ ಆಗಲೇ ದೀಪ ಹಚ್ತವ್ರೆ. ಏನು ಬೇಡ್ಕತ್ತಿದ್ದೀರಾ ಅಣ್ಣ? ಏನು ಬೇಡ್ಕತ್ತಿದ್ದೀರಾ? ಫುಲ್ ಖುಷಿ. ಏನು ಕಂಡಿಡಿ ನೋಡೋಣ ಅನಿಸುತ್ತೆ ಹಂಗೆ ಅಂತ. ಇಲ್ಲ ಬರ್ಡೇನೆ ಯಾವ್ದಾದ್ರು ಅಜ್ಜಿ ಆಗ್ತಾ ಇದೆಯಾ ನೀನು? ಅಜ್ಜಿಗೆ ಎಷ್ಟನೇ ಇದ್ದೀನಿ? ನಿಜ ಫಸ್ಟ್ ಅಜ್ಜಿ ಆಯ್ತು ಈ ಕಡೆಯಿಂದ. ಈ ಕಡೆಯಿಂದ ಹೌದು. 2 months 3 months ಇವಾಗ 2 ವೀಕ್ಸ್. ಏನು ಅನಿಸ್ತಾ ಇದೆ? ತುಂಬಾ ಖುಷಿ ಆಯ್ತೈತೆ. ಏ ಬಾರೋ ಚಿಕ್ಕಮ್ಮ. ಗೊತ್ತಾಯ್ತು ನನಗೆ. ಅಂಕಲ್ ಬನ್ನಿ. ಬಂದ್ರೆ ಹೇಳಕ್ಕ ಏನಾದ್ರು? ತುಂಬಾನೇ ಖುಷಿ ಆಯ್ತು. ತುಂಬಾನೇ ಖುಷಿ ಆಯ್ತಾ? ಅದಕ್ಕೆ ನಾನೇ ಬಂದೆ ಹೇಳಬೇಕು ಅಂತ ಬಂದೆ. ಒಳ್ಳೇದಾಗಿ. ಅಂಕಲ್ ಬನ್ನಿ. ತಾತ ಆಗ್ತಾ ಇದ್ದೀರಾ? ಬರ್ತಾನೆ ಕೆಳಗೆ. ತಗೊಳ್ಳಿ ಒಂಚೂರು. ವಿಶೇಷ ಏನು ವಿಶೇಷ ಅಂತ ಅಲ್ಲಿ ಬಿತ್ತು ಬಿತ್ತು. ಹೌದಾ ಕೊಡು. ಅದು ಪೂರ್ಣಿಗೆ ಇಷ್ಟ ಅಂತ ತಂದೆ. ಇಡೀ ಅದಲ್ಲಿ ಸೆಂಡ್ ಆಗಿದೆ ನಂದು.
ಏನೋ ವಿಷಯ ಏಯ್ ಮಾಮ ಓ ಗೊತ್ತೇ ಇರಲಿಲ್ಲ ನಿಮಗೆ ಇದಾ ಯಾವಾಗ ಗೊತ್ತಾಯ್ತು ಬಿಡು ಮಾಮ ಆಗ್ತಾ ಇದ್ದೀನಿ ನೀನ್ ಅಮ್ಮ ಆಗ್ತಾ ಇದೀಯ ಕೊಟ್ಟಿದ್ದೀನೊಂದು ಸರಿ ಆಯ್ತು ಕಂಗ್ರಾಟ್ಸ್ ಮದರ್ ಆಗ್ತಾರೆ ನಿಮ್ ಭಾವಂಗ್ ಹೇಳು. ಬಾವ ಡ್ಯಾಡಿ ಆಗ್ತಾವ್ರೆ ಇಲ್ಲ ನಂದಿ ನಿಜ ಅದ್ರಲ್ಲೆಲ್ಲ ಪ್ರ್ಯಾಂಕ್ ಮಾಡ್ತೀವ. ಹೌದಾ ಕಂಗ್ರಾಟ್ಸ್ ಕಂಗ್ರಾಟ್ಸ್ ಕಂಗ್ರಾಟ್ಸ್. ಯಾಕಕ್ಕ ಅಕ್ಕ ಇದೆಲ್ಲ ವ್ಲಾಗ್ ಮಾಡ್ಬೇಡಿ. ಪೂರ್ಣಿಮಾ ಕಂಗ್ರಾಟ್ಸ್ ಪೂರ್ಣಿಮಾ. ಗುಡ್ ನ್ಯೂಸಾ ನನ್ನ ಮೇಲೆ ಆಗೈತಲ್ಲ. ಯಾರ ನಂಬ್ತಾನೆ ಗುರು. ಪ್ರಾಮಿಸ್ ಅಕ್ಕ. ಡಬಲ್ ತೆಗಿಯೋ. ಅಕ್ಕ ಸೀರಿಯಸ್ಲಿ ನನ್ನ ಮೇಲೆ ಅಣೆಗೋ. ಪ್ರಾಮಿಸ್. ಹೌದಾ? ಏನಾರು ಹೇಳು. ಹ್ಯಾಪಿ ಫುಲ್ ಹ್ಯಾಪಿ. ಎತ್ಬಿಟ್ಟು ಆಡ್ಸ್ಬೇಕಕ್ಕ. ಯಾವಾಗಕ್ಕ ಯಾವಾಗಕ್ಕ ಅಂತಿದೆ. ನಂಗೆ ಫುಲ್ ಮಕ್ಕಳಂದ್ರೆ ತುಂಬಾ ಇಷ್ಟ. ನಿಜ. ಆಮೇಲೆ ಏನಕ್ಕ ನಿಜ ಕಣೆ. ಹೌದಾ? ಹುಣಸೆ ತಿನ್ಬೇಕು ಅನ್ಸ್ತಾ ಇಲ್ಲಲೇ. ಖಾರ ತಿನ್ಬೇಕು ಅನ್ಸುತ್ತೆ. ಸಾರಿ ಕಣೆ, ನಾನು ಹುಣಸೆಹಣ್ಣು ಮಾವಿನಕಾಯಿ ಹುಡುಕ್ತೆ ಸಿಕ್ಕಿಲ್ಲ, ಕೊನೆ ಹುಣಸೆಹಣ್ಣು ಸಿಕ್ತು. ಆಮೇಲೆ ಇದೇನೋ ಸ್ವೀಟು ನಿಮಗೋಸ್ಕರ. ಆಮೇಲೆ ತಗೋ ಕೇಸರಿ, ತಗೋ ಬೆಳ್ಳು ಕೊಟ್ಟು ಪಾಪು. ಅಯ್ಯೋ ಫ್ರೆಂಡ್ಶಿಪ್ ಬಂದಿದ್ದಾರೆ ನಮ್ಮ ಮನೆಗೆ. ಚೆನ್ನಾಗೆ ಬೆಳ್ಳಕ್ಕೆ ಕೆಂಪು ಬಿಟ್ಬಿಡ್ಬೇಕು ಮಗು, ಡಾಲ್ ತರ ನಂತರ. ನನಗೆ ಹುಡುಗಿಯಪ್ಪ ಏನೇ ಅಂದ್ರು ಅದೇ ಹೇಳ್ತಾರೆ. ಹಂಗೇನಿಲ್ಲ. ಇದು ತಿನ್ಬೋದಾ ಸಾಫ್ರನು? ನಾನು ಕೇಳಿದೆ ತುಂಬಾ ಏನದು ಏನ್ ಅನ್ನಿಸ್ತು ಬ್ರೋ ನಿಮ್ಗೆ ಕೇಳಿದ ತಕ್ಷಣ? ನನಗೆ ಫುಲ್ಲು ಕೈಯೆಲ್ಲ ನಡ್ಕೊ ಬಂತು. ನಾನು ನಿಜ ಹೇಳ್ಬೇಕಂದ್ರೆ ರಶ್ಮಿಕಂಗೆ ಹೇಳ್ತಿದ್ದೆ, ನಾನು ಪರಿಚಯ ಆದ್ಮೇಲಾದ್ರೂ ನೀವು ಪಾಪು ಮಾಡ್ಕೋಬೇಕು. ನಂಗೆ ಆಸೆ ನಮ್ಮವ್ರು ಯಾರಾದ್ರೂ ಒಂದು ಮಗು ಮಾಡ್ಕೋಬೇಕು ಅಂತ. ಅದಕ್ಕೆ ಅವಳಿಗೆ ಅವತ್ತಿನ ಹೇಳಿದೆ, ಯಾವಾಗ ನೀವೇ ಮಾಡ್ಕೋಬೋದಲ್ಲ. ಮದುವೆ ಆಗಿತ್ತು ಫಸ್ಟ್ ಮದುವೆ ಆಗಿ ಆಮೇಲೆ ಮಾಡ್ಕೊಳ್ಳಿ. ತಕ್ಷಣ ಅದೇನೋ ಒಂಥರ ಹೇಳಕ್ಕಾಗಲ್ಲ. ಶೇರ್ ಮಾಡ್ತಿದ್ಲು ರೀಸೆಂಟ್ ಆಗಿ. ಏನೋ ಚಿಕ್ಕಮ್ಮ ಪಾಪು ಹಿಡ್ಕೊಳ್ಳ. ಏನಾಗ್ತೀಯ ನೀನು? ಚಿಕ್ಕಮ್ಮ ಆಗ್ತೀಯ? ಅಣ್ಣನ ಕಡೆಯಿಂದ ಬಂದ್ರೆ ಅತ್ತೆ, ನಿನ್ ಕಡೆಯಿಂದ ಬಂದ್ರೆ ಚಿಕ್ಕಿ. ಕೊಟ್ಟಿದ್ದೀನಿ. ಯಾವ್ದಾದ್ರು ತಗೋಬೋದು. ಪಾಪು ಬಿಟ್ಬಿಡ್ತೀನಿ, ನೀನು ಏನಾದ್ರು ಇದು ಮಾಡು ಅಂತ. ಅವಳ ಜೊತೆ ಅಂದ್ಮೇಲೆ ನಾನು ತಿನ್ನದೆ ಹುಣಸೆಹಣ್ಣು. ಕಂಗ್ರ್ಯಾಚುಲೇಷನ್ಸ್. ನಿಮ್ಗೊಂದು ಗುಡ್ ನ್ಯೂಸ್. ಏನು? ನೀವು ಏನು ಅಜ್ಜಿ ಆಗ್ತಾ ಇದ್ದೀರಾ. ಅರೇ ವಾ, ಕಾಂಗ್ರೆಸ್. ಗೊತ್ತಾಯ್ತು ನನಗೆ. ಹೌದಾ? ಯಾರು ಹೇಳಿದ್ದು? ಗೊತ್ತಂದ್ರೆ ನೀನು ಗುಡ್ ನ್ಯೂಸ್ ಅಂದ್ರೆ ಕೊಳ್ಳೆ ಗೊತ್ತಾಯ್ತಾ? ಹಾಗೆ. ಹಂಗಾ? ಓಕೆ. ಪ್ರಿಯಾಕ ಈಗ ಎಷ್ಟು? ಇವಾಗ 1 month. ಮತ್ತೆ ನಿನ್ನ ಚೈರದಲ್ಲಿಯೂ ಅದು ಹೇಳ್ತಿತ್ತು, ನಿನ್ ಮುಖದಲ್ಲಿಯೂ. ಹೌದಾ? ನಾನು ಅದೇ ಆ ಸಲ ನೋಡಿದಾಗ ನಿನ್ ಫೋಟೋದಲ್ಲ ನಿಮ್ ಮುಖದಲ್ಲಿ ಸರಿ ಗೊತ್ತಾಗ್ತಿತ್ತು. ಅಂದ್ರೆ ಒಂಥರ ಹೆಲ್ದಿ ತರ ಇಲ್ಲ, ಹಾಗಿದ್ರೆ ಇದ್ರೆ ಸಿಕ್ಕಿದ್ರೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಹೌದಾ? ಪ್ರಿಯಾಕ ಇದಾರಾ? ಹೌದೌದು. ಕೊಡಿ. ಮತ್ತೆ ಒಳ್ಳೆ ಒಳ್ಳೆ ಫುಡ್ ತಿನ್ನು, ಅನಾರು ಅದು ಇದು ಫ್ರೂಟ್ಸ್. ಸರಿ ಸರಿ ಆಯ್ತು. ಮತ್ತೆ ಇದ್ರಲ್ಲಿ ಚಾಟ್ ತೆಗಿ, ಅದ್ರಲ್ಲೆಲ್ಲ ನಿನ್ಗೆ ಏನ್ ಬೇಕು ಅದು ಹುಟ್ಲಿ. ಸರಿ ಸರಿ, ಥ್ಯಾಂಕ್ ಯು. ಅಂಕಲ್ ಹುಷಾರಿದ್ದಾರಾ? ಹೌದೌದು. ಅಕ್ಕ ಕೊಡಿ. ಅಕ್ಕ ಗುಡ್ ನ್ಯೂಸ್. ನೀವು ದೊಡ್ಡಮ್ಮ ಆಗ್ತಾ ಇದ್ದೀರಾ. ಗೊತ್ತಾಗಿಲ್ಲ ಅವರಿಗೆ. ಹಾ ನಿಜ, ಪ್ರಾಮಿಸ್. ಪ್ರಾಮಿಸ್ ಇಲ್ಲ, ಇವತ್ತು ಕನ್ಫರ್ಮ್ ಆಯ್ತು. ಇವಾಗಿನ ಸರದಿ ಪೂಜಾ ಮಾಧು ಅವರಿಗೆ ಸರ್ಪ್ರೈಸ್ ಅನ್ನು ಕೊಡಲು ಹೋಗುತ್ತಿದ್ದೇವೆ.
ಎಲ್ಲರ ಮನೆಗೆ ಹೋಗಿ ಹೋಗಿ ಸಾಕಾಯ್ತು ಗೈಸ್. ಬೆಳಗ್ಗೆಯಿಂದ ಒಳ್ಳೆ ಒಂಥರ ಇನ್ವಿಟೇಷನ್ ಕೊಡೋ ಥರ ಆಗ್ತಾ ಇದೆ, ನಂಗೆ ಫೀಲ್ ಆಗ್ತಾ ಇದೆ. ಹೋಗಕ್ಕಾಗದೆ ಇರೋರ್ಗೆಲ್ಲ ಫೋನ್ ಮಾಡಿ ಹೇಳ್ತಾ ಇರೋದು. ಆನ್ ದ ವೇ ಯಾರ್ಯಾರು ಸಿಗ್ತಾರೆ, ಯಾರ್ಯಾರಲ್ಲ ಮದುವೆ ಯಾರು ಮುಖ್ಯ ಅನ್ನಿಸ್ತಾರೆ. ಇಲ್ಲ, ಎಲ್ರಿಗೂ ಮುಖ್ಯ ಅವರು. ಸೊ ನಾಳೆ ನಿಮ್ಮ ಫ್ಯಾಮಿಲಿ ರೌಂಡ್ ಇದೆ, ಇವತ್ತು ನಮ್ಮ ಫ್ಯಾಮಿಲಿ ರೌಂಡ್. ಜಾಸ್ತಿ ತಿರ್ಗಾಡ್ಬಾರ್ದು. ಆಯ್ತು. ಆಗ್ಲೇ ಬೈಕ್ ಎಲ್ಲ ಹೇಳ್ತಾಳೆ ಗೈಸ್, ಅದು ತಿನ್ಬೇಕು ಇದು ತಿನ್ಬೇಕಂತ. ಗೋಬಿ ಗಿಬಿ ತಿನ್ನು ನೀನು, ಮಾಡ್ತೀನಿ. ಈಗ ಪೂಜಾಕ್ಕೆ ಹೆಂಗ್ ಸರ್ಪ್ರೈಸ್ ಕೊಡ್ತೀವಿ ನೋಡಿ, ಬನ್ನಿ. ಜಾಮೂನು ಜಾಮೂನು ಜಾಮೂನ್ ಟು ಪೂಜಿ ಇದ್ದಾರೆ. ನಮಸ್ಕಾರ ಪೂಜಕ್ಕ, ಏನು ಸಮಾಚಾರ? ಹೇಳಿ ನೀವೇ. ಏನಿಲ್ಲ, ಸರ್ಪ್ರೈಸ್ ವಿಸಿಟ್. ಎಸ್, ಚಿಕ್ಕಪ್ಪನ ನೋಡಕ್ ಗೆಸ್ ಮಾಡಿರ್ಲಿಲ್ಲ ನಾನು, ಮೊನ್ನೆ ಬಂದು ಹೋಗಿದ್ದಲ್ಲ. ನೋಡಿ ಗೈಸ್ ಹೆಂಗ್ ಬೈತವ್ರೆ. ಮೊನ್ನೆ ಬಂದಿದ್ದೀರಾ, ಇವತ್ತು ಯಾಕೆ ಬಂದಿದ್ದೀರಾ? ನಾನು ಏನಂದೆ, ಅಷ್ಟು ಪ್ರೀತಿ ನನ್ನ ಮೇಲೆ, ನನ್ನ ಮಗಿನ ಮೇಲೆ. ದೊಡ್ಡ ಮಾಡ್ತಾ ಇದೆಯಾ? ನಿಜ. ಕಂಗ್ರ್ಯಾಚುಲೇಷನ್, ಲವ್ ಯು. ಹೆಂಗೆ ನಾನು ಹೇಳಿರ್ಲಿಲ್ವಾ, ಯಾರಿಗಿತ್ತೋ ಇದ್ರ ಬಗ್ಗೆ ಇಲ್ಲ, ಬಟ್ ನಾನು ಎಷ್ಟು ಹೇಳ್ತಿದ್ದೆ ಅಂದ್ರೆ ಖುಷಿ ಆಯ್ತೈತೆ ಕಣೆ. ಸಖತ್ತು. ನಿಂಗೆ ಅಮ್ಮನ ತಂಗಿನೂ ಬರ್ತಿದ್ದಾರೆ ಮಗ್ನೆ. ಅಂದ್ರೆ ಇದ್ರ ಬಗ್ಗೆ ಜಾಸ್ತಿ ತಲೆಗೆ ತುಂಬ್ತಾ ಇದೆ. ಮಾಡ್ಕೋ ಎಲ್ಲ ಟೈಮ್ ಗೊತ್ತು ಕಣಕ್ಕ, ಎಷ್ಟ್ ತಲೆಗೆ ತುಂಬ್ತಿದ್ರಿ ಅಂತ. ಇರೋ ರಿಯಾಲಿಟಿ ಅಲ್ವಾ. ಆಯ್ತು, ಇವಾಗ ನಿನಗೆ ಏನ್ ಅನ್ಸ್ತೈತಿ ಹೇಳು. ನನ್ಗೆ ಒಂಥರ ಮಾತು ಬರ್ತಾ ಇಲ್ಲ. ನಾನ್ ಏನ್ ಹೇಳ್ತಾ ಇದ್ದೆ ಗೊತ್ತಾ, ಇವಾಗ ನನ್ ಸೀಮಂತಕ್ಕೆ ನಿನ್ ಸೀಮಂತಕ್ಕೆ ನನ್ ಮಗನ ಎತ್ಕೊ ಬರ್ತೀನಿ ಅಂತ, ಅದು ಈಡೇರ್ತು. ನನ್ ಸೀಮಂತ ಟೈಮಲ್ಲಿ ಹೇಳಿದ್ದೆ, ಏನಾದ್ರೂ ಕನ್ಫರ್ಮ್ ಆಗಿ ಪಾಸಿಟಿವ್ ಬಂದ್ರೆ ನಿನ್ ಸೀಮಂತಕ್ಕೆ ನಾನ್ ಪಾಪ ಎತ್ಕೊ ಬರ್ತೀನಿ ಅಂತ. ಅತ್ತೆ ಇಲ್ಲ, ಅತ್ತೆ ಊರು, ನಿಮ್ ಅತ್ತೆ ಖುಷಿ. ಹೌದಾ? ಇಲ್ವಾ ಅತ್ತೆ? ಊರ್ಗ್ ಹೋಗೈತೆ ಇವಾಗ. ದೊಡ್ಡಮ್ಮ ಅದೇ ಆಮೇಲೆ ಫುಲ್ಲು ಹುಷಾರಾಗಿ ಈಗ ಏನೇನ್ ನೋಡ್ಕೋಬೇಕು, ಏನೇನ್ ತಿನ್ಬೇಕೆಲ್ಲ ಹೇಳ್ಕೊಡಿ ಅವಳಿಗೆ. ಗೈಡ್ ಮಾಡ್ಬೇಕು, ಗೈಡ್ ಮಾಡು. ಈಗ ಎಲ್ಲ ಸೇವ್ ಮಾಡಿ ಇಡ್ತಾ ಇದೆ ಅವಳ ಅದ್ರ ಬಗ್ಗೆ ಹೇಳಿ ಅಂತ. ಎಲ್ಲ ಫುಡ್ ಬಗ್ಗೆ, ಯಾವ ಫುಡ್ ತಿನ್ಬೇಕು ಏನು. ಅಪ್ಪು ಕೈ ಕೊಡೋ. ಕಂಗ್ರ್ಯಾಚುಲೇಷನ್ಸ್. ನಿಮ್ಗೆ ತಂಗಿನೋ ತಮ್ಮನೋ ಬರ್ತಾ ಇದಾರೆ. ಅಯ್ಯೋ, ಇವ್ರ ಅತ್ತೆ ಆಗಿದ್ದಿದ್ರೆ ನಿಮ್ಮ ಮಗಂಗೆ ಹೆಣ್ಣಾಗಿದ್ದಿದ್ರೆ ಕೊಟ್ಟು ಮಾಡಿಸ್ತಿದ್ವಿ. ಒಂದ್ ಕಡೆಯಿಂದ ಆಯ್ತದೆ ಕಣೆ. ಹೌದಾ? ಅದು ಏನೇನು ಸಂಬಂಧ, ಅದು ಏನೇನು ಅಕ್ಕ. ಜೈ ಬಜರಂಗಿ, ಜೈ ಬಜರಂಗಿ ಹಿಂಗೆ. ಒಂದು ವರ್ಷ ಇಟ್ಬಿಡಿಂಗೆ. ಈ 2 months ಅಲ್ಲಿ ಅಂತೀನಿ, 2 years ಅಲ್ಲಿ ಬೇಗ ಮದ್ವೆ ಆಗ್ಲಿ ಅಂತ ಆಶೀರ್ವಾದ ಅಷ್ಟೇ. ಅತ್ತೆ ಇದತ್ತೆ ಹೋಗುವೆ. ಸಮಾಚಾರ ಏನು ಇಲ್ಲ ಹೇಳ್ಬೇಕು. ಅಜ್ಜಿ ಆಗ್ತಿದ್ಯಾ ಇಂದ್ರ ನೀನು? ಮತ್ತೆ ಅಜ್ಜಿ ಆಗ್ತಿದ್ಯಾ? ಅಜ್ಜಿ ಆಗ್ತಿದ್ಯಾ ಅಜ್ಜಿ? ಬಾಯ್ ಕಣಕ್ಕ. ಏನು ಸ್ಪೆಷಲ್? ಆಯ್ತು ತಗೋ, ನೀನು ದೊಡ್ಡ ಮಾಡ್ತಾ ಇದೀಯಾ. ಹೌದಾ? ನಿಜ? ಹೌದಾ? ಏನೋ ನಂಬಕ್ ಆಯ್ತದ, ಫ್ರಾಂಕ್ ಮಾಡ್ತಾವಳೆ. ಇಲ್ಲ ಕಣಕ್ಕೆ, ನಿಜ. ನಂಗೆ ಪ್ರೂಫ್ ಬೇಕು. ನೋಡಪ್ಪ ಬಿಡಿ, ಆಯ್ತು. ಚೂರು ತಿನ್ನೋಣ, ಚೂರೇ ಚೂರು. ಅಜ್ಜಿ ಆಗ್ತಾ ಇದ್ಯಾ? ನಂಗೆ ಪ್ರೂಫ್ ತೋರಿಸ್ರಿ. ತಂದಿರ್ಬೇಕಲ್ಲ ಪ್ರೂಫ್. ತೋರ್ಸ ಪೂರ್ಣಿ, ನನ್ನ ಹತ್ರ ಇಲ್ಲ. ಹೌದಾ? ಇವಾಗ ನಮ್ದ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ದೊಡ್ಡಪ್ಪ ನಂಬುದ್ರೆ ಇವಾಗ. ದೊಡ್ಡಮ್ಮ ನಮ್ದ. ಇಲ್ಲ ಕಣಪ್ಪ, ನಿಜ.